2025ರಲ್ಲಿ ಈ 4 ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಒಂದು ಯೋಗ ಇದೆ. ಹೌದು ವೀಕ್ಷಕರೇ, ಈ 4 ರಾಶಿಗಳು ಬಹಳ ವರ್ಷದಿಂದ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು, ಭಾಳ ಶ್ರದ್ಧೆಯಿಂದ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅವ್ರಿಗೆ ಅವರು ಪಟ್ಟ ಶ್ರಮಕ್ಕೆ ಕೂಡ ಪ್ರತಿಫಲ ಸಿಗ್ತಾ ಇರಲಿಲ್ಲ. ಆದರೆ 2025ರಲ್ಲಿ ಖಂಡಿತವಾಗ್ಲೂ ಕೂಡ ಈ 4 ರಾಶಿಯವರ ಲಕ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ. ಹಾಗಾದರೆ ಆ 4 ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ನೋಡಿ, 2024ವರೆಗೂ ಈ ಒಂದು 4 ರಾಶಿಗಳಿಗಿದ್ದಂತಹ ಕಷ್ಟಗಳೇನಿದೆಯಲ್ಲ, ಅದು ಪರಿಪೂರ್ಣವಾಗಿ ನಿಮಗೆಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗ್ತದೆ. ಯಾವುದೇ ಕಷ್ಟ ಇದ್ರೂ ಕೂಡ ಆ ಕಷ್ಟಗಳೆಲ್ಲ ಅದಾಗದೇ ಪರಿಹಾರ ಆಗ್ತದೆ. ನೀವು ಅದಕ್ಕೇನು ಒದ್ದಾಡುವಂಥ ಒಂದು ಪರಿಸ್ಥಿತಿನೇ ಇರೋದಿಲ್ಲ. ನೀವು ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸನೇ ಕರ್ಕೊಂಡು ಹೋಗ್ಬಿಟ್ಟು ಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಅದಾಗದೇ ಮಾಡಿಸ್ಕೊಳ್ತಕ್ಕಂಥ ಒಂದು ಪ್ರತಿಫಲ ನಿಮಗೆ ಈ ಒಂದು 4 ರಾಶಿಯವರಿಗೆ ಇದೆ. ಹಾಗೆಯೇ ಸಾಲಬಾಧೆ ಅಂತಕ್ಕಂಥದ್ದು ಕೂಡ ಈ 4 ರಾಶಿಯವರಿಗೆ ನಿವಾರಣೆ ಆಗ್ತಕ್ಕಂತಹ ಯೋಗ 2025ರಲ್ಲಿ ಖಂಡಿತವಾಗ್ಲೂ ಇದೆ. ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇರಿ, ಯಾವುದೇ ವ್ಯವಹಾರ ಮಾಡಿ, ಖಂಡಿತವಾಗ್ಲೂ ಕೂಡ ಈ 4 ರಾಶಿಯವರಿಗೆ ಕೈ ಹಿಡಿತಕ್ಕಂಥ ಒಂದು ಚಾನ್ಸಸ್ ಇದೆ. ಹಣಕಾಸಿನಲ್ಲಿ ದುಡಿದ ಹಣ ಕೈ ನಿಲ್ತಾ ಇಲ್ಲ ಅಂತವರು ಈ 4 ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಈ ವರ್ಷ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಶುಭದಾಯಕ ಫಲಗಳನ್ನು ನೀವು ನೋಡ್ಬೋದು. ಹಾಗೆ ಮದುವೆ ಯೋಗ ಕೂಡ ಈ 4 ರಾಶಿಯವರೆಗೂ ಕೂಡ ಇದೆ ಅಂತ ಹೇಳ್ತೇನೆ. ಮಾನಸಿಕವಾಗಿ ಬಹಳ ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ. ಮಾನಸಿಕವಾಗಿ ಒಂದು ತೃಪ್ತಿ ಅಂತಕ್ಕಂಥದ್ದಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಕೂಡ 2025 ಬಹಳ ಚೆನ್ನಾಗಿದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ. ದೀರ್ಘಕಾಲದಿಂದ ನೀವು ಯಾವುದಾದ್ರೂ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಈ ಒಂದು 2025ರಲ್ಲಿ ಕಡಿಮೆ ಆಗುತ್ತೆ, ಪೂರ್ಣವಾಗಿ ಗುಣಮುಖರಾಗುವಂಥ ಚಾನ್ಸಸ್ ಇದೆ. ಹಾಗೆ ಅವಮಾನ, ಅಪಮಾನ, ನಿಂದನೆಗಳನ್ನು ಈ 4 ರಾಶಿಯವರು ಬಹಳ ಟೈಮಿಂದ ನೋಡ್ಕೊಂಡು ಬರ್ತಾ ಇದ್ರಿ, ಅದು ಈ ಒಂದು 2025ರಲ್ಲಿ ಪೂರ್ಣವಾಗಿ ನಿಮ್ಮ ಕೈ ಹಿಡಿತದೆ. ಯಾವುದೇ ಕಾರಣಕ್ಕೂ ನೀವು ಕೈ ಹಾಕಿದಂಥ ಕೆಲಸಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತೀರಿ. 2025 ನಿಮ್ಮದೇ, ನೆಮ್ಮದಿಯಿಂದ ಇರ್ಬೋದು. ನೀವು ನಿಮ್ಮ ಪ್ರತಿಯೊಂದು ಕಷ್ಟಗಳು ಕೂಡ ಈ ಒಂದು 2025ರಲ್ಲಿ ಖಂಡಿತವಾಗ್ಲೂ ಕೂಡ ದೂರ ಆಗ್ತದೆ. ಹಾಗಾದರೆ ಈ ಒಂದು ಲಾಭ ಬರೀ 4 ರಾಶಿಗಳಿಗ, ಇನ್ನು 8 ರಾಶಿಗಳಿಗೆ ಏನು ಇಲ್ವಾ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಪೂರ್ಣವಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಅಂತಕ್ಕಂಥದ್ದು ಇರ್ತದೆ. ಆದರೆ ಒಂದು ರಾಶಿ ಫಲವನ್ನು ನೋಡುವಾಗ ಈ 4 ರಾಶಿಗಳು 2025 ಚೆನ್ನಾಗಿದೆ ಅಂತ ಹೇಳ್ತೇನೆ. ಆ ರಾಶಿಗಳು ಯಾವುದಪ್ಪ ಅಂತಂದರೆ, ಒಂದು ವೃಷಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಹಾಗೂ 4ನೇದು ಮಕರ ರಾಶಿ. ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ 4 ರಾಶಿಗಳು ಕೂಡ ಇಷ್ಟು ವರ್ಷದಲ್ಲಿ ಏನು ಕಷ್ಟಗಳನ್ನು ಅನುಭವಿಸಿದ್ರಿ ಎಲ್ಲದಕ್ಕೂ ಕೂಡ ಮುಕ್ತಿಯನ್ನು ಪಡೆಯುವಂಥ ಸಮಯ ಬಂದ್ಬಿಟ್ಟಿದೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ಶುಭವಾಗುತ್ತೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.